ತುಂಬಾ ಶ್ರಮಪಟ್ಟು ಎಲ್ಲರೂ ಸೇರಿ ಸಿನಿಮಾ ಸುಖೀಭವ ಇಲ್ಲಿ ಬರೋದಕ್ಕೆ ನಮಗೆ ಪ್ರೊಡ್ಯೂಸ್ ಮಾಡಿದ ನಮ್ಮ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತಾ, ಮುಂದಿನ ಈ ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವ ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ ಆ್ಯಂಡ್ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ಕೊತೀನಿ. ಯಾಕಂದರೆ ಒಂದು ಟೀಮ್ ಇಲ್ಲದೆ ಯಾವುದು ಎಲ್ಲೂ ಪ್ರೋಸೆಸ್ ಆಗಲ್ಲ. ಅದಕ್ಕೆ ತುಂಬ ಒಂದು ಒಳ್ಳೆ ಟೀಮ್ ಬೇಕಾಗಿತ್ತು. ಆ ಟೀಮ್ ಕಟ್ಕೊಟ್ಟ ನಮ್ಮ ಪ್ರೊಡ್ಯೂಸರ್ಗೂ ಮತ್ತೊಮ್ಮೆ ಒಂದು ಧನ್ಯವಾದಗಳನ್ನ ಹೇಳ್ಕೊಡ್ತೀನಿ. ಈ ಸಿನಿಮಾ ಸುಖೀಭವ, ಫಸ್ಟ್ ಈ ಸುಖೀಭವ ಅಂತ ಟೈಟಲ್ ನಾವು ಅಂದ್ಕೊಂಡಿರಲಿಲ್ಲ. ಈ ಕತೆ ಬರೀಬೇಕಾದ್ರೆ ಬೇರೆ ಟೈಟಲೇ ಇತ್ತು. ಬಟ್ ಕತೆ ಬರೆದು ಮುಗಿಸೋ ಅಷ್ಟರಲ್ಲಿ ಟೈಟಲ್ ಬೇರೆಯವ್ರಿಗಾಗೋಯ್ತು. ಸರಿ, ಈ ಟೈಟಲ್ ಏನಿಡೋದಂತ ಲಾಸ್ಟ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿದಾಗ ಸಡನ್ನಾಗಿ ಒಂದಿನ ಸುಖೀಭವ ಅಂತ ಫ್ಲ್ಯಾಶ್ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಆ ಒಳ್ಳೆಯದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇನ್ನು ಮುಂದೆನೂ ಈ ಸುಖೀಭವ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಕಾಮಿಡಿ, ಲವ್ ಆ್ಯಂಡ್ ಎಮೋಷ್ನಲ್. ಯಾರು 2 ಅವರ್ ಬಂದು ಟೈಮ್ ಪಾಸ್ ಮಾಡಿಕೊಂಡು ಸಿನಿಮಾ ಎಂಟರ್ಟೈನ್ಮೆಂಟಾಗಿ ತೊಗೊಂಡೋಗ್ತಾರೆ ಅಂದ್ಕೊಂಡವ್ರಿಗೆ ಖಂಡಿತ ಇದೊಂದು ಫಿಲ್ ಮಾಡ್ತದೆ. ಅವ್ರ 2 ಅವರ್ನ ನಿಜವಾಗ್ಲೂ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತದೆ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಇನ್ನು ಮುಖ್ಯದು ಎಲ್ಲ ನಿಮ್ಮಂಥವ್ರ ಆಶೀರ್ವಾದದಿಂದ ಸಿನಿಮಾನ ಗೆಲ್ಲಿಸೋ ಕಡೆ ಕರ್ಕೊಂಡು ಹೋಗ್ತೀರಂತ ನಂಬಿಕೆ ಇಟ್ಟಿದ್ದೀನಿ. ಈ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ಕೊತೀನಿ. ಸರ್, ಇದು ಟೋಟಲು ಕರ್ನಾಟಕ ನಮಗೆ ಈ ಟ್ರಾವೆಲ್ ಸಾಂಗೆಲ್ಲ ಬಂದ್ಬಿಟ್ಟು ಉಡುಪಿ, ಈ ಕಡೆ ಕಲ್ಶ, ಸೊ ಆ ಕಡೆ ಎಲ್ಲೆಲ್ಲಿ ಟ್ರಾವೆಲ್ ಆಗ್ತಾ ಇರ್ತಿರೋ ಹಂಗೆ ಶೂಟ್ ಮಾಡ್ಕೊಂಬಂದಿದ್ದು ಸುಮಾರು ಪ್ಲೇಸಸ್ಗಳನ್ನ. ಸಕಲೇಶ್ವರ ಮೇಯ್ನಾಗಿ ಸ್ಕೂಲ್ ಸಾಂಗ್ ಸಕಲೇಶ್ವರ ಫುಲ್ಲು ಅಲ್ಲಿ ಮಾಡಿದ್ದೀರಿ. ಮತ್ತು ಈ ಕಡೆ ಸಜ್ಜಾಪುರ ಈ ಕಡೆ ಎಲ್ಲ ಮಾಡಿದ್ದೀರಿ ಸರ್. ಒಂದು 1.5-2 ಇಯರ್ಸ್ ಬ್ಯಾಕ್ ಶುರು ಮಾಡಿದ್ರಿ ಸರ್. ಸರ್ ಮ್ಯೂಸಿಕ್, ಸರ್ ಒಂದು 3 ಜನ ಮ್ಯೂಸಿಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮೊದಲನೇದಾಗಿ ಸ್ಕೂಲ್ ಸಾಂಗ್ ಕಥೆತು ನೋಡೋದ ಹುಡುಗಿ ಬಂದ್ಬಿಟ್ಟು ಶುಭಮ್ ಅಂತ ಸಾಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಆ ನಂತರ ಮತ್ತೆ ಟ್ರಾವೆಲ್ ಸಾಂಗಿಗೂ ಅವರೇ ಮ್ಯೂಸಿಕ್ ಮಾಡಿದ್ದಾರೆ. 3ನೇ ಸಾಂಗ್ ಪ್ಲೇ ಮಾಡಿದ್ರಲ್ಲ ಸರ್, ಸೆಲೆಬ್ರೇಷನ್ ಸಾಂಗ್, ಅದಕ್ಕೆ BJ ಭರತ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಕೊನೆಯದು ಬೇಡ ಮಚ್ಚ ಬೇಡ ಸಾಂಗಿಗೆ ವಿಹಾನ್ಸ್ ಅಂತ ಒಬ್ಬರು ಹೈದರಾಬಾದ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಸರ್. ಹಾಗೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಮಾಡಿದ್ದಾರೆ ಈ ಮೂವಿಗೆ. ಸರ್, ಒಬ್ಬೊಬ್ರಿಗೆ ಒಂದೊಂದು ಫೀಲ್ ಇರ್ತದಲ್ವಾ ಸರ್. ಸೊ ಎಲ್ಲರಿಗೂ ಒಂದೊಂದು ಫೀಲು. ಅದೇ ಥರ ನಮಗೂ ಯಾರ್ಯಾರಲ್ಲಿ ಏನೇನು ಫೀಲ್ ಸಿಗ್ತಾಯಿತ್ತು ಆ ಫೀಲ್ನ ಮಾತ್ರ ಅವ್ರ ಕೈಲಿ ಮಾಡಿಸಿದ್ದೀರಿ ಸಾಂಗ್ಸ್ನ. ಓಕೆ. ಸೊ ಕ್ಯಾಮ್ರಾ ವರ್ಕು ಹೇಳ್ದಾಗೆ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ನಮ್ಮ DOP ತುಂಬ ಕಾರಣ. ಅವರು ಇಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಅವರಿಂದನೇ ಇದಾಗಿದ್ದು. ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ತುಂಬ ಸೀನಿಯರು. ಮಂಜುನಾಥ್ ನಾಯಕ್, ಸೊ ಅಲೆಮಾರಿ, ಆಟೋ ರಾಜ ಇಂಥ ಮುಂತಾದ ಸಿನಿಮಾಗಳೆಲ್ಲ ಮಾಡಿದ್ದರು. ಸೊ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಸಿನಿಮಾನ ನಮಗೆ ಈ ಮಟ್ಟಕ್ಕೆ ತಂದು ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಫೈಟ್ ಮಾಸ್ಟ್ರು ನರಸಿಂಹ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕೊರಿಯೋಗ್ರಾಫ್ ತಾಜು ಮತ್ತು ಪ್ರಭು ಅವರು ಬಂದಿಲ್ಲ. ಸೊ ಅವ್ರಿಗೂ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸರ್. ಸರ್, ಕತೆ ಬಂದ್ಬಿಟ್ಟು ಒಂದು ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್. ಈ ಫಸ್ಟ್ ಲವ್ ಅನ್ನೋದು ಯಾವಾಗ ಅರ್ಥ ಆಗ್ತದೋ ಅದನ್ನು ಹುಡ್ಕೊಂಡು ಹೋದರೆ ಅವ್ನಿಗೆ ಸಿಗ್ತದೋ ಇಲ್ವೋ ಅನ್ನೋದು ಈ ಕಥೆದು ಒಂದು ಫ್ಲೋ. ಸೊ ಅವ್ನು ಲಾಸ್ಟಿಗೆ ಆ ಫಸ್ಟ್ ಲವ್ ಅವ್ನಿಗೆ ಸಿಗ್ತಾ ಇಲ್ವ ಅನ್ನೋದು ಈ ಕತೆ. ಸರ್, ಓದೋ ಟೈಮಲ್ಲಿ ಇವತ್ತು ಯಾರು ಹೇಳಿದ್ರು ಏನೂ ಕೇಳಲ್ಲ. ಏನು ಹೇಳಬೇಕು ಅಷ್ಟೇ ಹೇಳಿದ್ದೀನಿ ಸರ್. ಅಂದರೆ ಯಾರಿಗೂ ಕೆಟ್ಟದ್ದು ಥರ ಈ ರೀತಿ ಏನೂ ತೋರಿಸಿಲ್ಲ ಲವ್ವಲ್ಲೂ. ಸೊ ಅದನ್ನ ಒಂದು ಒಳ್ಳೆ ಪಾಸಿಟಿವ್ ಆಗಿ ತೋರಿಸಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸಂಕ್ರಾಂತಿ ಶುಭಾಶಯಗಳು. ಈ ಮೂವಿ ಹೆಸರು ಸುಖೀಭವ ಅಂತ. ಏನಕ್ಕೆ ಸುಖೀಭವ ಅಂತ ಇಟ್ಟು ಅಂದರೆ ಎಲ್ಲರ ಲೈಫಲ್ಲೂ ಏನು ಸಿಗುತ್ತೋ ಅದೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ. ಸೊ ನಮ್ಮ ಲೈಫಲ್ಲಿ ನಮ್ಗೆ ಏನೇನು ಪಡ್ಕೊಂಡಿದ್ದೀವಿ, ನಮ್ಗೆ ಏನೇನು ಸ್ಟೇಜ್ ಬೈ ಸ್ಟೇಜ್ ಸಿಗ್ತಿರುತ್ತೆ, ಇದೆಲ್ಲ ಒಂದು ದೇವರ, ನಮ್ಮ ಪೇರೆಂಟ್ಸ ಅವ್ರ ಬ್ಲೆಸ್ಸಿಂಗ್ ಆಗಿರೋದ್ರಿಂದ ಇದಕ್ಕೆ ಸುಖೀಭವ ಅಂತ ಹೆಸರಿಟ್ಟಿದ್ವಿ.
ಇದರಲ್ಲಿ ರವಿಶಂಕರ್ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಶೋಭರಾಜ್ ಅವರು ಮಾಡಿದ್ದಾರೆ. ಆಮೇಲೆ ಹೀರೋ ಆಗಿ ಮಹೇಂದ್ರ, ಸುಷ್ಮಿತಾ ನಾಯ್ಕ್, ವಿಯಾನ್ಶಿ ಹೆಗ್ಡೆ ಮತ್ತು ಗೌರವ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಮೇಯ್ನ್ ಪಾತ್ರಗಳಲ್ಲಿ. ಮ್ಯೂಸಿಕ್ 3 ಜನ ಏನಕ್ಕೆ ಅಂದರೆ ಒಂದು ನಮಗೆ ಪ್ಯಾಥೋ ಸಾಂಗ್ ಬೇಕಾಗಿತ್ತು. ಆ ಪ್ಯಾಥೋ ಸಾಂಗ್ ಫೀಲ್ಗೆ ನಮ್ಮ ಹೈದರಾಬಾದಲ್ಲಿ ವಿಯಾನ್ ಅಂತ, ಸ್ಯಾಂಡಿ ಅದಾಂಕಿ ಅಂತ ಅವ್ರ ಹೆಸರು, ಆ್ಯಕ್ಚುಲಿ ಇವಾಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರು ಬಂದು ಈ ಹೈದರಾಬಾದ್ ಸ್ಟೈಲಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಆ ವಿಷಯಕ್ಕೋಸ್ಕರ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಪ್ಲಸ್ ಅವರು ನಮಗೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೌಂಡು. BJ ಭರತ್ ಅವರು ಒಂದು ಸಾಂಗ್ ಮಾಡಿಕೊಟ್ರು, ಸೆಲೆಬ್ರೇಷನ್ ಸಾಂಗು. ಮೇಯ್ನ್ ಅವ್ರ ಹತ್ರನೇ ನಾವು ಹೋಗ್ಬೇಕಿದ್ದು, ಸ್ವಲ್ಪ ಕಾರಣಾಂತರದಿಂದ ಅವರು ಮುಂದುವರ್ಸೋಕ್ಕಾಗಲಿಲ್ಲ. ಆಮೇಲೆ ಅತುಲ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟ್ರು, ಅವರು ಹೆಸರು ಶುಭಮ್ ಅಂತ ಸ್ಕ್ರೀನ್ ನೇಮು. ಅವ್ರ ಮೆಲೋಡಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಟ್ರಾವೆಲ್ ಸಾಂಗು ಮತ್ತು ಸ್ಕೂಲ್ ಸಾಂಗ್ ಅವ್ರ ಹತ್ರದಿಂದ ಮಾಡಿಸಿದ್ವಿ. ಇದಕ್ಕೆ ರೈಟಿಂಗ್ ಎಲ್ಲ, ಲಿರಿಕ್ಸ್ ಎಲ್ಲ ಪ್ರಮೋದ್ ಮರ್ವಂತೆ ಅವರು ಬರ್ಕೊಟ್ಟಿದ್ರು. DOP ಬಂದ್ಬಿಟ್ಟು ಮಂಜುನಾಥ್ ನಾಯ್ಕ್ ಅವರು. ಎಲ್ಲ ನಾವು ಮೂವಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಹಂಗೆ ಚೈಲ್ಡ್ಹುಡ್ ಸ್ಟೋರಿ ಎಲ್ಲ ಬರೋದು ಸಕಲೇಶ್ಪುರಲ್ಲಿ. ಅಲ್ಲಿ ಸಕಲೇಶ್ಪುರದಲ್ಲೇ ಒಂದು ಸ್ಕೂಲು, ಆಮೇಲೆ ಚರ್ಚ್ ಇವೆಂಟ್ಸು, ಸಾರ್ ಇದ್ದಿತ್ತು ಎಲ್ಲನೂ ಸಕಲೇಶ್ಪುರ ಇವೆಂಟಲ್ಲೇ ಆಗಿದೆ. ಅಲ್ಲಿಂದ ಕ್ಲೈಮ್ಯಾಕ್ಸಲ್ಲಿ ನಾವು ಸಕಲೇಶ್ಪುರದಿಂದ ಉಡುಪಿಗೆ ಹೋಗೋ ದಾರಿಯಲ್ಲಿ ಕಳಸ ದೇವಸ್ಥಾನ ಇನ್ನು ಯಾವ್ದಾದ್ರು ಬಂತು ಅವೆಲ್ಲನೂ ಶೂಟ್ ಮಾಡಿದ್ವಿ. ಫೈನಲ್ ಕ್ಲೈಮ್ಯಾಕ್ಸ್ ಬಂದು ಉಡುಪಿಯಲ್ಲಿ ಕ್ಲೋಸ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲೂ ಒಂದು 4-5 ಜಾಗ ಶೂಟ್ ಮಾಡಿದ್ವಿ. HSR ಲೇಔಟು, ಆಮೇಲೆ ಕೆಲವು ಕಾಫಿ ಶಾಪ್ಸು, ನಮ್ಮ ಫ್ರೆಂಡ್ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ ಸಜ್ಜಾಪುರ ರೋಡಲ್ಲಿ, ಅಲ್ಲಿ ಎಲ್ಲ ಮುಗಿಸಿದ್ವಿ. ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಶರ್ಲಿನ್ ಪಿಕ್ಚರ್ಸ್ ಅವ್ರು ಮಾತಾಡಿದ್ವಿ. ಸರ್ ನಾವು ಇವಾಗ ಒಂದು 50 ಸ್ಕ್ರೀನಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಸರ್. ನಾವು ಆ್ಯಕ್ಚುಲಿ ಬಿಲ್ಡರ್ ಸರ್, ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಇರೋದು. ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಫ್ರೆಂಡ್ಸು, ಅವ್ರ ಜೊತೆ ಕನ್ಸ್ಟ್ರಕ್ಷನಲ್ಲಿ ನಮಗೆ ಅನುಬಂಧ. ಅದೇ ಈ ಮೂವಿ ಲ್ಯಾಂಡ್ ಇದಕ್ಕೆ ಬರೋಕ್ಕೆ ಕಾರಣ ಅಂದರೆ ಅವರೇ ನಮಗೆ ಗುರುಗಳ ಥರ. ಈಸ್ ಮೈ ಮೆಂಟರ್. ನಾವು ಏನೇ ಡೌಟ್ಸ್ ಬರಲಿ, ಏನೇ ಸಿಚುವೇಶ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ ಅದು ಇದು ಅಂದಾಗ ಅವ್ರು ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವರೇ ನಮಗೆ ಪ್ರೋತ್ಸಾಹ ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ ಅಂತ ಹೇಳಿ. ಸರ್ ನಮಗೆ ಆ್ಯಕ್ಚುಲಿ ಪ್ರತಿ ಸ್ಟೇಜಲ್ಲೂ ಸುಖೀಭವ ಹಾಗೆ ಇತ್ತು ಸರ್. ಯಾಕೆಂದರೆ ನಾವು ಕಷ್ಟ ಅಂತ ಅಂದ್ಕೊಂಡು ಒಂದು ಶೆಡ್ಯೂಲ್ ಸ್ಟಾರ್ಟ್ ಮಾಡಿದಾಗ ಅದು ಮುಗಿಯೋಷ್ಟರಲ್ಲಿ ನಮಗೊಂದು ಬ್ಲೆಸ್ಸಿಂಗ್ ಆಗ್ತಿತ್ತು. ಸಾರು ನಮ್ಗೆ ಎಷ್ಟೋ ಸತಿ ಹೇಳಿದ್ರು, ನಮ್ಮ ಸೆಟ್ಟಲ್ಲಾಗಲಿ, ನಮ್ಮ ಶೂಟಿಂಗ್ ಶೆಡ್ಯೂಲಲ್ಲಾಗಲಿ ಎಲ್ಲೂ ಏನೂ ಗಲಾಟೆ ಆಗಲಿಲ್ಲ. ತುಂಬ ಕಾಮಾಗಿ, ತುಂಬ ಪೀಸ್ಫುಲ್ಲಾಗಿ ಎಲ್ಲರೂ ಫುಲ್ಲೇ ಪ್ರಿಪೇರ್ ಆಗಿ ಆಮೇಲೆ ನಮಗೆ ಮಾಡಿಕೊಟ್ರು. ಆ್ಯಂಡ್ ಎಲ್ಲರೂ ಅವ್ರ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಸೊ ಅದಕ್ಕೆ ನಾನು ಟೈಟಲ್ಗೆ ಇದು ಕರೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ. ಹೌದು ಸರ್, ಹಾಗೆ ಇದೆ. 4 ಸ್ಟೇಜಸಲ್ಲಿ ಆಗುತ್ತೆ. ಒಂದು ಬಂದ್ಬಿಟ್ಟು ಚೈಲ್ಡ್ಹುಡ್ ಸ್ಟೋರಿ, ಆಮೇಲೆ ಕಾಲೇಜ್ ಸ್ಟೋರಿ ಬರುತ್ತೆ, ಆಮೇಲೆ ಎಜುಕೇಷನ್ ಆದಮೇಲೆ ಅವ್ರಿಗೆ ಕೆಲಸ ಹುಡ್ಕೋದು, ಅವ್ರು ಹೆಂಗೆ ದುಡ್ಡು ಮಾಡಿ ಮೇಲೆ ಬರ್ತಾರೆ ಅನ್ನೋದು, ಅದಾದಮೇಲೆ ಲಾಸ್ಟಲ್ಲಿ ಅವರ ಲವ್ ಸ್ಟೋರಿ, ಅದು ಸಿಗುತ್ತಾ ಇಲ್ವಾ, ಹೆಂಗೆ ಏನಾಗುತ್ತೆ ಅನ್ನೋದು ಟ್ರಾವೆಲ್. ಮನಸ್ವಿ ಶೆಟ್ಟಿ, ಸುಖೀಭವ ಮೂವಿಲಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಆಪರ್ಚುನಿಟಿ ಸರ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡ ಸಿನಿಮಾನ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸುಖೀಭವ ಇದ್ರ ಬಗ್ಗೆ ಮಾತಾಡೋದು ತುಂಬ ಇದೆ, ಬಟ್ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಾರೆ. ನಾನು ಹೀರೋ ಚೈಲ್ಡ್ಹುಡ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ರಾಜೇಶ್ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ರಾಸಿಕ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಾಥ್ ಸರ್ ಇದ್ದಾರೆ, ಹಾಗೆ ನಮ್ಮ ಕಂಪ್ಲೀಟ್ ಟೀಮ್ ಇದ್ದಾರೆ ಅಲ್ಲಿ ಕೆಳಗಡೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಫುಲ್ ಅಟೆಂಡೆನ್ಸಲ್ಲಿ ನೀವು ಭಾಗಿಯಾಗಿರೋದಕ್ಕೆ.
ಇಷ್ಟು ಹೌಸ್ಫುಲ್ ಅಂತ ಹೇಳಿದ್ರು. ನಾವು ಒಳಗಡೆ ಬಂದಾಗ ರಾಜೇಶ್ ಅವರು ಜಾಗ ಇರಲಿಲ್ಲ, ಹೌಸ್ಫುಲ್ ಆಗಿದೆ ಅಂತ. ಆ ಹೌಸ್ಫುಲ್ ಅನ್ನೋ ಪದ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಇವತ್ತಿಲ್ಲಿ ಹೌಸ್ಫುಲ್ ಆಗಿರೋದು 6ನೇ ತಾರೀಕು ಬಿಡುಗಡೆ ಆದ ನಂತರ ಸತತವಾಗಿ ಒಂದು 50-100 ದಿವಸ ಹೌಸ್ಫುಲ್ ಆಗಿ ಇದೇ ಪದ ರಿಪೀಟ್ ಆಗ್ತಿದ್ರೆ ಬಹಳ ಸಂತೋಷ. ಇವರ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ. ಸುಖಿ ಭವ. ನಮ್ಮ ರಾಜೇಶ್ ಅವರು ಡೈರೆಕ್ಟ್ರು ಜಾಸ್ತಿ ಏನು ಕಥೆ ಬಗ್ಗೆ ಏನು ಹೇಳಿಲ್ಲ, ಹಾಗಾಗಿ ಕಥೆ ಬಗ್ಗೆ ಪೂರ್ತಿ ಹೇಳೋ ಅಧಿಕಾರ ನನಗಿಲ್ಲ. ಆದರೆ ಈ 4 ಸ್ಟೇಜ್ ಅಂತ ನಮ್ಮ ಪ್ರೊಡ್ಯೂಸರ್ ಸಂತೋಷ್ ಅವರು ಹೇಳಿದ್ರು. ನನ್ನ ಪಾತ್ರ ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ, ಈ 4 ಸ್ಟೇಜಲ್ಲಿ ನನ್ನ ಪಾತ್ರ ಬರುತ್ತೆ. ಆ ಪುಟ್ಟು ಮಗು ಆಗಿದ್ದಾಗಿಂದ ಹಿಡಿದು ಕಡೆ ತನಕ ನಾನೊಂದು ಫಾದರ್ ಚರ್ಚ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೇನೆ. ಸೊ ಎಲ್ಲ ಸ್ಟೇಜಲ್ಲೂ ನನ್ನ ಹತ್ರ ಬಂದು ಎಲ್ಲೋ ಒಂದು ಕಡೆ ನಾನೇ ಕೊಡೋ ಸಜೆಷನ್ನಿಂದ ಕಥೆಗೊಂದು ತಿರುವು ತಗೊಂಡು ಈ ರೀತಿ ಆಗತ್ತೆ. ಇನ್ನು ಹೆಚ್ಚು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಇದೆ. ಮತ್ತು ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ತುಂಬ ಪ್ರಿಪೇರ್ಡ್ ಆಗಿ, ಅವರೇನು ಹೇಳ್ಕೊಳ್ಳಿಲ್ಲ ಜಾಸ್ತಿ, ತುಂಬ ಪ್ಲ್ಯಾನ್ಡ್ ಆಗಿ, ತುಂಬ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಸ್ಪಾಟಲ್ಲಿ ಯಾವುದೇ ಒಂದು ಚಿಕ್ಕ ಸಂದೇಹನೂ, ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ನಿಂದ ಹಿಡ್ಕೊಂಡು ಒಂದು ಡೈಲಾಗಿಂದ ಹಿಡ್ಕೊಂಡು ಎಲ್ಲ ವೆಲ್ ಪ್ಲ್ಯಾನ್ಡ್. ಅಲ್ಲಿ ನಾವೇನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೇನೋ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಿರೋಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸೀನ್ಗಳನ್ನು ಅವರು ಮಾಡಿದ್ದಾರೆ. ಹಾಡುಗಳನ್ನ ನೀವು ಸ್ವತಃ ನೋಡಿದ್ರಿ. ಅದ್ಭುತವಾದ ಲೊಕೇಶನ್ನು, ಮಧುರವಾದ ಗಾಯನ, ತುಂಬ ಚೆನ್ನಾಗಿ ನಟನೆ ಕೂಡ ಕಲಾವಿದರು ಮಾಡಿದ್ದಾರೆ. ಸೊ ರಾಜೇಶ್ ಅವರ ಶ್ರಮಕ್ಕೆ, ಅವ್ರು ಮಾಡಿಕೊಂಡಿರೋ ಪ್ರಿಪ್ರೇಷನ್ಗೆ, ತುಂಬ ದೊಡ್ಡ ಒಬ್ಬ ನಿರ್ದೇಶಕನಾಗೋ ಎಲ್ಲ ಕ್ವಾಲಿಟೀಸ್ ಅವರಲ್ಲಿದೆ ಅನ್ನೋದನ್ನು ನನ್ನ ಒಂದು ಚಿಕ್ಕ ಅನುಭವದಲ್ಲಿ ನಾನು ಶೂಟಿಂಗಲ್ಲಿ ಭಾಗಿಯಾದಾಗ ನಾನು ಗಮನಿಸಿದೆ. ಹಾಗೆ ಸಂತೋಷ್ ಅವರು ಬಿಲ್ಡರ್ ಆಗಿ ಇದ್ದರೂ ಕೂಡ ಸಿನಿಮಾಗೆ ಬಂದಿದ್ದಾರೆ. ಅವ್ರ ಜೊತೆ ನಾನೊಂದು 3-4 ದಿವಸ ಏನು ಸಮಯ ಕಳೆದೆ. ನಿಜಕ್ಕೂ ಅವರಿಗೆ ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ನಿರಂತರವಾಗಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಇನ್ನೂ ದೊಡ್ಡ ಸಿನಿಮಾಗಳನ್ನು ಮಾಡುವಂಥ ಒಂದು ಆಸೆ ಇಟ್ಕೊಂಡಿದ್ದಾರೆ. ವೆರಿ ವೆಲ್ ಪ್ಲ್ಯಾನ್ಡ್ ಪ್ರೊಡ್ಯೂಸರ್. ಯಾವುದೇ ತೊಂದರೆಗಳಲ್ಲಿರಲಿಲ್ಲ. ಶೂಟಿಂಗ್ ಆಗಲಿ, ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋದಾಗಲಿ, ಪೇಮೆಂಟ್ಗಳಾಗಲಿ, ಸೊ ಅಷ್ಟು ಪ್ಲ್ಯಾನ್ಡ್. ಏನು ಬಜೆಟ್ಟು ನಮ್ಮ ಕಡೆಯಿಂದ ಎಷ್ಟು ಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಸ್ಮಾಲ್ ಡೌಟ್ ಇಲ್ಲದೆ ಅಲ್ಲಿ ಎಲ್ಲ ಕೆಲಸಗಳು ನಡೀತಾ ಇತ್ತು. ತುಂಬ ಯುವಕರು ಸೇರಿ ಉತ್ಸಾಹದಿಂದ ಮಾಡಿರೋದ್ರಿಂದ ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಂದು. ಮತ್ತೊಮ್ಮೆ ರಾಜೇಶ್ ಅವ್ರಿಗೆ ನನಗೂ ಒಂದು ಒಳ್ಳೆ ಪಾತ್ರನ ಕೊಟ್ಟು ಈ ತಂಡದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂತೋಷ್ ಅವ್ರಿಗೆ ವಂದಿಸ್ತಾ, ನೀವು ನಿಮ್ಮ ಕೈಯಲ್ಲಿ ಸಾಕಷ್ಟಿದೆ. ಅಂದರೆ ಫಸ್ಟು ಎತ್ತಿ ಹಿಡಿಯೋರು ನೀವು, ಆಮೇಲೆ ನಾವು ಮಾಡಿರೋ ಪ್ರಯತ್ನ ಜನಗಳು ಒಪ್ಕೊಂಡ್ರೆ ಅದು ಮುಂದಕ್ಕೆ ಸಾಗುತ್ತೆ. ಆದರೆ ಆ ಮೊದಲನೇ ಮೆಟ್ಟಲ್ನ ಹತ್ಸೋರು ನೀವು. ದಯವಿಟ್ಟು ನಿಮ್ಮ ಒಂದು ಸಹಕಾರ, ನಿಮ್ಮ ಮೆಚ್ಚುಗೆ ಮಾತುಗಳು ನಮಗೆ ಸಿಗಬೇಕು. ಚಿತ್ರ ಯಶಸ್ವಿ ಆಗಬೇಕು. ರಾಜೇಶ್ ಅವರು ಇನ್ನೂ ಹಲವಾರು ಸಬ್ಜೆಕ್ಟ್ಗಳನ್ನ ಇಟ್ಟುಕೊಂಡು ಪ್ರಿಪೇರ್ ಆಗಿದ್ದಾರೆ. ಇವರಿಬ್ಬರ ಒಂದು ಜೋಡಿನಲ್ಲೇ ಇನ್ನಷ್ಟು ಕನ್ನಡ ಚಿತ್ರಗಳು ಬಂದರೆ ಬಹಳ ಸಂತೋಷ ಆಗುತ್ತೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಬೇಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೌದು, ಎರಡು ಈಗ ನೋಡ್ತಾ ಇರೋ ಥರನೂ ಇದ್ದೀರಾ. ತಲೆ ತುಂಬ ಕೂದಲಿರುವಂಥ ಒಂದು ಇದರಲ್ಲೂ ನೋಡ್ತೀರಾ ನೀವು. ಸೊ ಹಾಗಾಗಿ 2 ಗೆಟಪ್ಗಳಲ್ಲಿ ಇದ್ದೀನಿ ನಾನು ಅದೇ ಅನ್ನದಾತ ಸುಖಿ ಭವ ಆಗಬೇಕು. ಆ ಅನ್ನದಾತ ಸುಖಿ ಭವ ಆಗೋದಕ್ಕೆ ನಿಮ್ಮ ಒಂದು ಸಹಕಾರ ಸಾಕಷ್ಟು ಬೇಕು. ಸೊ ಹಾಗಾಗಿ ನೀವು ಸುಖವಾಗಿರಿ, ಇವರನ್ನು ಸುಖವಾಗಿ ಮುಂದೆ ಸಾಗೋದಕ್ಕೆ ಸಹಾಯ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಂದ್ರ. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು. ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸುವ ಹರಕೆ. ನಾನು ಈ ಸಿನಿಮಾ ಅಲ್ಲಿ ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ವೈಭವ್ ಬಂದು ಒಂದು ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟ್ರು. ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ. ಸೊ ಈಸ್ ನಾಟ್ ಸಮ್ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ. ಒಂದು ರೆಗ್ಯುಲರ್ ಬಾಯ್, ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ.
ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು. ಆ್ಯಂಡ್ ಐ ಬೀನ್ ಸೀಯಿಂಗ್ ಹಿಮ್ ವರ್ಕಿಂಗ್ ಸಿನ್ಸ್ ಲಾಂಗ್. ಆ್ಯಂಡ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ, ರವಿ ಸರ್ ಪ್ಲಸ್ ಶೋಭರಾಜ್ ಸರ್, ಹಾಗೆ ನನ್ನ ಎಲ್ಲ ಕೋ ಆ್ಯಕ್ಟರ್ಸು, ನಮ್ಮ ಜಗ್ಗಿ ಸರ್ ಆಗಲಿ, ತುಕಾಲಿ ಸಂತು ಅವರು, ಸುಷ್ಮಿತಾ, ವಿಹಾಂಶಿ ಅವರು, ಮತ್ತು ರವಿ ಸರು, ಅನೂಪ್ ಅವರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್. ನಂದು ಮೊದಲನೇ ಸಿನಿಮಾ ಆ್ಯಕ್ಚುಲಿ 5 ಅಡಿ 7 ಅಂಗುಲ ಅಂತ. ಇದು ನನ್ನ 2ನೇ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೊಂದು ಸ್ವಲ್ಪ ಯೋಗನ ಮಾಡ್ಬೋದು ಅಂತ ಅನ್ಕೊಂಡಿದ್ರಿ ಸರ್, ಬಟ್ ಡೈರೆಕ್ಟರ್ ಮಾಡಿಸಿಲ್ಲ. ಆ್ಯಕ್ಚುಲಿ ಒಂದಿತ್ತು ಶಾರ್ಟು, ಅವ್ರು ಮಾಡಿಸಿಲ್ಲ. ಅವರು ಏನೋ ಟೈಮ್ ಲೈಟು ಹೋಗ್ತಾ ಇತ್ತು ಅಂದ್ಬಿಟ್ಟು ವಿ ಕುಡ್ ನಾಟ್ ಡೂ ಆ್ಯಕ್ಚುಲಿ. ಇಲ್ಲಿ ಯೋಗ ಬ್ಯಾಂಡ್ ಇರೋದು ಏನಕ್ಕೆ ಅಂದರೆ ಇವರು ಹೀರೋಯಿನ್ನ ಹುಡ್ಕೊಂಡು ಹೋಗ್ತಿರೋದು, ಒಂದು ದಿವಸ ಫುಲ್ಲು ಹುಡ್ಕೊಂಡು ಹೋಗಿರ್ತಾರೆ. ಸೊ ಡೇ ಆ್ಯಂಡ್ ನೈಟ್, ಸೊ ಎಲ್ಲಿರ್ತಾರೋ ಅಲ್ಲಿ ಮಲಗಕ್ಕೆ ಅದು ಯೂಸ್ ಮಾಡಿಕೊಂಡು ಮತ್ತೆ ಟ್ರಾವೆಲ್ ಮಾಡಿರ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ಗೋಸ್ಕರ ಡೈರೆಕ್ಟರ್ ಅದನ್ನು ಇದು ಮಾಡಿದ್ದಾರೆ. ನನ್ನ ಹೆಸರು ವಿಹಾಂಶಿ ಹೆಗ್ಡೆ. ಸೊ ನಾನು ಊರ್ವಿ ಅನ್ನುವಂಥ ಒಂದು ಪಾತ್ರನ ಇದರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ಫುಲ್ ಲೈಫ್ ಇರುವಂಥ ಹುಡುಗಿ, ತುಂಬ ಬಬ್ಲಿ ಆಗಿರುವಂಥ ಕ್ಯಾರೆಕ್ಟರ್. ಸೊ ಅವಳ ಲೈಫಲ್ಲಿ ಅವಳ ಲವಲ್ಲಿ ಬಿದ್ದಾಗ ಅವಳಿಗೆ ಏನೇನು ಆಗುತ್ತೆ, ಹಾಗೆ ಅವ್ರ ಲೈಫಲ್ಲಿ ಟ್ವಿಸ್ಟ್ಸ್ ಬಂದಾಗ ಅವಳು ಹೇಗೆ ಎಕ್ಸೆಪ್ಟ್ ಮಾಡ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಂಗೆ ಸುಖಿ ಭವ ಅಂತ ಕೇಳಿದ ತಕ್ಷಣ ನೆನಪಾಗೋದೇ ಒಂದು ಫುಲ್ ಮೀಲ್ಸ್ ಥರ ಇದೆ ಅದು. ಅದರಲ್ಲಿ ಇಮೋಷನ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ, ಕಾಮಿಡಿ ಇದೆ, ಒಂದು ಪ್ರಾಪರ್ ಎಲ್ಲ ಎಂಟರ್ಟೈನ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ಕ್ವಾಲಿಟೀಸ್ ಇರುವಂಥ ಸಿನಿಮಾ. ಸೊ ಇಂಥ ಆಪರ್ಚುನಿಟಿ ಕೊಟ್ಟಿರುವಂಥ ಡೈರೆಕ್ಟರ್ ಸರ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಭಾರ್ಗವಿ ಮ್ಯಾಮ್ ಆ್ಯಂಡ್ ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಹೋಲ್ ಟೀಮ್, ಸೊ DOP ಸರ್ ಆಗಲಿ, ಮೇಕಪ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸುಷ್ಮಿತಾ. ನಾನು ಈ ಸಿನಿಮಾಲಿ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಈ ಸಿನಿಮಾ ಬಂದು ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಡ್ ಆಫ್ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಫನ್ ಇದೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್, ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜೇಶ್ ಸರ್ ಬಂದು ನಮ್ಮನ್ನೆಲ್ಲರೂ ಸ್ಕ್ರೀನ್ ಮೇಲೆ ತೊಗೊಂಡು ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್ ಅವರು ಥ್ರೂ ಔಟ್ ದ ಫಿಲಮ್ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಬಾಂಡಿಂಗ್ ಇತ್ತು. ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ. ರೀಲ್ಸ್ ನಾನೇನು ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಸೊ ಬಟ್ ಖುಷಿ ಇದೆ ನನ್ಗೆ ಯಾವಾಗೂ ಚಿಕ್ಕ ಒಂದು ಸ್ಕ್ರೀನಲ್ಲಿ ಇದ್ದು ಇವಾಗ ನನ್ನ ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಕೂಡ ಇದೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್ ಆ್ಯಂಡ್ ಆಪರ್ಚುನಿಟಿ ಟು ಎಂಟರ್ಟೈನ್ ಯು ಆಲ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಇಲ್ಲ, ಇದು ನನ್ನ 2ನೇ ಸಿನಿಮಾ ಕನ್ನಡದಲ್ಲಿ. ಮೊದಲನೇ ಸಿನಿಮಾ ಕ್ಯಾಲೆಂಡರ್. ತಮಿಳಲ್ಲಿ ನಾನು ಮೂನ್ ವಾಕ್ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ಪ್ರಭುದೇವ ಅವ್ರ ಜೊತೆ. ಅದು ಮೇಲ್ ರಿಲೀಸ್ ಇದೆ. ಸೊ Feb 6th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮಧ್ಯಾಹ್ನ ಆಯ್ತಾ ಬಂತು. ಊಟ ಮಾಡಿದ್ಮೇಲೆಲ್ಲ ಸುಖೀ ಭವ ಅಂತ ಅಂದೇ ಅಂತೀರ, ಯಾಕೆಂದರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದ್ರೆ ಸರ್. ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖೀ ಭವ ಆಗೇ ಆಗುತ್ತೆ. ಒಂದು ಖುಷಿ ಏನಂದರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಸುಖೀ ಭವ ಅಂತ, ಡೈರೆಕ್ಟರ್ ನೋಡಿಸಿದ ತಕ್ಷಣವೇ ಸುಖೀ ಭವ, ಹೀರೋ ನೋಡಿದ ತಕ್ಷಣ ಸುಖೀ ಭವ, ಹೀರೋಯಿನ್ ನೋಡಿದ ತಕ್ಷಣ ಸುಖೀ ಭವ. ಆದರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನಲ್ಲಿ ಇಲ್ಲ, ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖೀ ಭವ ಅನಿಸ್ಬಿಡ್ತು. ಅಣ್ಣ ನಾನು ಕೂತಿಲ್ಲ, ಗ್ರಹಚಾರನೇ ತಂದು ಕೂರಿಸ್ಬಿಡ್ತು. ಖುಷಿ ಅಣ್ಣ. ಆಮೇಲೆ ಯೋಚನೆ ಮಾಡಿದೆ, ಓ ಹೀರೋಯಿನ್ ಪಕ್ಕ ಬಂದು ಕೂತ್ಬಿಟ್ಟಿದ್ದೀನಲ್ಲ ಅಂತ. ನಾನಿಲ್ಲ, ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ, ಅದಕ್ಕೆ ದೂರದಲ್ಲಿ ಇಲ್ಲಿಗೆ ಕಳ್ಸೋರೆ. ಆದರೂ ಖುಷಿ ಆಯಿತು. ಸೆಕೆಂಡ್ ಹೀರೋಯಿನ್ ನೋಡಿದ್ರೂ ಸುಖೀ ಭವ ಆಗ್ತಾಯಿದೆ. ಆಮೇಲೆ ನಮ್ಮ ಜಗ್ಗಿ ಸುಖೀ ಭವ, ಮತ್ತು ಗೌರವ್ ಶೆಟ್ಟಿ ಸುಖೀ ಭವ, ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖೀ ಭವ, ಡೈರೆಕ್ಟ್ರು ಅಷ್ಟೇ. ಒಂದು ಏನಂದರೆ, ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಆದರೆ ಇಷ್ಟೊಂದು ಹಸಿವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು. ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಕೊಡಬೇಕು ಅನ್ನೋ
ಹಂಬಲ ತುಂಬ ಇದೆ. ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ. ಯಾಕೆಂದರೆ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚ್ಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ. ತುಂಬ ಖುಷಿ ಆಯಿತು. ನಾನು ಅವತ್ತು ಹೇಳಿದ ವರ್ಷನೇ ಸರ್ ಯಾವಾಗ್ಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಹಂಗೇನೆ ಇದ್ದೀನಿ. ಇದನ್ನು ನೋಟ್ ಮಾಡಿಕೊಂಡು ಸುಖೀಭಾವ ಮಾಡಿ. ಹೌದು ಸರ್, 100% ಸುಖೀಭಾವ ಆಗುತ್ತೆ. ಆಮೇಲೆ ಇನ್ನು ಬೇಡ ಮಚ್ಚ ಬೇಡ ಸಾಂಗು ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಆದರೂ ಬಿಡ್ತಾ ಇಲ್ಲ. ಕೊರಿಯೋಗ್ರಾಫರ್ ಕರೆಸಿ ಒಂದು ಅದ್ಭುತವಾಗಿ ಸ್ಟೆಪ್ ಹಾಕ್ಸಿದ್ದಾರೆ. ಬಟ್ ನಾನು ಸ್ಟೆಪ್ ಹಾಕ್ತೀನಿ, ಸ್ವಲ್ಪ ಚೈಲ್ಡ್ಹುಡ್ಡಲ್ಲಿ ಆಗ್ತಾಯಿದ್ದೆ. ಸೊ ಇವಾಗ ಅದನ್ನೆಲ್ಲ ಮರ್ತಿರೋದ್ರಿಂದ ಸ್ಟೆಪ್ ಎಲ್ಲ ಹಾಕೋಕ್ಕೆ ಸ್ವಲ್ಪ ಭಯ ಆಗ್ತಾಯಿತ್ತು. ಹಂಗಾಗಿ ಸ್ಟೆಪ್ಪು ಸುಮಾರಾಗಿ ಹಾಕಿದ್ದೀನಿ. ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಪಿಕ್ಚರ್ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ತುಂಬ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಸೆಟ್ಟಲ್ ಆಗಿರೋದು, ಹೊರಗಡೆ ಆಗಿರ್ಬೋದು. ನಮ್ಮ ಹೀರೋನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗ ಸಿನಿಮಾಗೆ ಬರೋಕ್ಕೆ ನನಗೆ ಮೇನ್ ಸಪೋರ್ಟು ಅಂದರೆ ಇನ್ಫಾರ್ಮ್ ಮಾಡಿದ್ದು ನನ್ನ ಜಗ್ಗಿ, ನನ್ನ ಕೊಲೀಗು, ಕಾಮಿಡಿ ಕಿಲಾಡಿ ಜೊತೆ ಒಂದೇ ವೇದಿಕೆಯಲ್ಲಿ ಆ್ಯಕ್ಟ್ ಮಾಡಿದ ನನ್ನ ಕುಚ್ಚುಕು ಗೆಳೆಯ ಜಗ್ಗಿ. ಥ್ಯಾಂಕ್ ಯು ಮಗ. ಒಂದು ಒಳ್ಳೆ ಟೀಮ್ನ ಮೀಟ್ ಮಾಡಿ ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು, ಲವ್ ಯು. ಎಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು. ಸುಖೀಭವ. ನಮ್ಮ ಶ್ರೀಧರ್ ಸರ್ ಅಂತ ಇದ್ರು, ಅವರು ನನಗೆ ಒಂದು ಸಿನಿಮಾದಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಕರೆದು ಈ ಒಂದು ಕ್ಯಾರೆಕ್ಟರ್ನ ನಮ್ಮ ಡೈರೆಕ್ಟರ್ ಸರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೇನು ಇಂಪ್ರೆಸ್ ಆಗಿದ್ದು ಅಂತಂದರೆ ಡೈಲಾಗ್ಸ್. ಅಂದರೆ ಇವಾಗಿನ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತ ಅಂದರೆ ಒಂದೊಂದು ಡೈಲಾಗ್ಸಲ್ಲೂ ತುಂಬ ಚೆನ್ನಾಗಿ ಅಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಪ್ರಾಕ್ಟೀಸ್ಗೆ ಗಿಟ್ಕೀಸ್ ಎಲ್ಲ ಹೋದಾಗ ಸರ್ರು ನಾನು ಮಾತಾಡ್ಕೊಂಡು ಹಿಂಗೆ ಹೋಗೋ ಟೈಮಲ್ಲಿ ಇಬ್ಬರಿಗೆ ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ನ ಕೇಳಿದೆ. ಅದಕ್ಕೆ ಅವರು ಸರ್ ಸೀಸನ್ ತಕ್ಕನಂಗೆ ರೀಸನ್ ಕೊಡದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ಅವ್ರು ನನಗೆ ಹೇಳ್ತಿದ್ರು. ಸೊ ಸರ್ ಸಖತ್ತಾಗಿದೆಯಲ್ಲ ಸರ್, ಇದನ್ನೆಲ್ಲಾದರೂ ಒಂದು ಸೀನ್ಗೆ ಹಾಕೊಬೋದಲ್ಲ ಅಂತ ಸರ್ಗೆ ಹೇಳಿದೆ. ಹಂಗಂದಿದ ತಕ್ಷಣ ಅದು ಮಧ್ಯದಲ್ಲೇ ನೋಡಿ ಹೇಳ್ಬೋದು, ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು. ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಅವ್ರ ಜೊತೆನೇ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಸೊ ಒಂದೊಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗಿಸುವಂಥ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸುಖೀಭವ. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಸೊ ಸುಖೀಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ ಪಲ್ಪಿ ಪರಮೇಶ್ವರಿ ಅಂತ. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡಬೇಕಾಗಿತ್ತು ಅಂತ ಶಶಿ ಸರ್, ರಾಜೇಶ್ ಸರ್ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಮ್ ಚೆನ್ನಾಗಿದ್ದಾಗ ಸಂತು ಮುಂಚೆನೇ ಸಿನಿಮಾ ಮಾಡ್ತಾ ಇದ್ದ ಸುಖೀಭವ. ಅವಾಗ ಸರ್ರು ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರೆಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು. ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದರೆ ಇಷ್ಟು ದಿನ ಏನು ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಲ್ಲ ಆ ಥರನೇ ಟ್ರ್ಯಾಕ್ ಹೋಗ್ತಾ ಇದ್ರು. ನಮ್ದೊಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು. ನಿಮಗೆ ಕೊನೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ. ಅಂದರೆ ಸಿನಿಮಾ ಮುಗಿದ ಮೇಲೂ ಆ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ಮದು. ಅದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರ ಎಮೋಷನಲಿ ಒಂದು ಎಕ್ಸ್ಪೋಸ್ ಅಂದರೆ ನಾನು ಯಾವತ್ತೂ ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರಲಿಲ್ಲ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸೋದು ಅವ್ರಿಗೆ ತುಂಬ ಒಳ್ಳೆ ವಿಷನ್ ಇರುವಂಥ ಡೈರೆಕ್ಟರ್ ಅವರು. ಅದ್ಭುತವಾಗಿ ಕತೆನ ಮಾಡೋವಂಥ ಕೆಪಾಸಿಟಿ ಅವ್ರಿಗೆ 100% ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕತೆಗಳನ್ನ ಮಾಡ್ತಾರೆ. ಸುಖೀಭವನೂ ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ. ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬ ಒಳ್ಳೆ ವಿಷನ್ ಇದೆ. ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದೇನು ತುಂಬ ಕಾಮ್ ಆಗಿರ್ತಾರೆ. ಅಂದರೆ ಬೇರೆ ಯಾರೇ ಟೆನ್ಷನ್ ಇದ್ರು ಮೇನ್ ಟೆನ್ಷನ್ ಆಗೋದೇ ಪ್ರೊಡ್ಯೂಸರು. ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಷನ್ ಆಗಿದ್ರು ಕಾಮ್ ಆಗಿರ್ತಿದ್ದು ಪ್ರೊಡ್ಯೂಸರ್ ಮಾತ್ರನೇ ನಾವು ನೋಡ್ದಂಗೆ. ಸೊ ನಮ್ಮ ಸುಖೀಭವಗೆ ಎಲ್ಲರೂ ಸಪೋರ್ಟ್ ಮಾಡಿ. February 6th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಚಾನ್ಸ್ ಕೊಟ್ಟಂಥ ಸಂತೋಷ್ ಸರ್ ಆಗಲಿ ಮತ್ತು ರಾಜೇಶ್ ಅಣ್ಣಗೂ ತುಂಬ ಥ್ಯಾಂಕ್ಸ್. ನಾನು ಇದರಲ್ಲಿ ರಾಜಾವಲಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಗೌರವಣ್ಣನ ರೈಟ್ ಹ್ಯಾಂಡು. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಕಾಮಿಡಿ ಬರುತ್ತೆ. ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ತುಂಬ ಥ್ಯಾಂಕ್ಸ್.